ನಮಸ್ಕಾರ. IPL ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರಮಾಟ್. ಪ್ರಿಯ ವೀಕ್ಷಕರೇ, ನಾವು ಪ್ರತಿ ಬಾರಿ IPL ಧಮಾಕದ ವಿಶೇಷ ವಿಡಿಯೋದೊಂದಿಗೆ ಬಂದಾಗ ತುಂಬ ಖುಷಿ ಇರ್ತಾ ಇತ್ತು, ಆ ಒಂದು ಜೋಶ್ ಇರ್ತಾ ಇತ್ತು. ಆದರೆ ಇವತ್ತಿನ ಒಂದು ವಿಶೇಷ IPL ಧಮಾಕದ ಕಾರ್ಯಕ್ರಮದಲ್ಲಿ ಆ ಜೋಶ್ ಕಾಣಿಸ್ತಾ ಇಲ್ಲ. ಯಾಕಂತಂದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಿರ್ತಕ್ಕಂತಹ ಉದ್ವಿಗ್ನತೆ, ಯುದ್ಧ ಭೀತಿಯಿಂದಾಗಿ IPL ಪಂದ್ಯಗಳು ಮುಂದೂಡಿಕೆಯಾಗಿವೆ, ಸ್ಥಗಿತಗೊಂಡಿವೆ. ಮತ್ತು ಈಗಷ್ಟೇ ಅಧಿಕೃತ ಮಾಹಿತಿ ಬರ್ತಾ ಇದೆ BCCI ಕಡೆಯಿಂದ 1 ವಾರಗಳ ಕಾಲ ಮಾತ್ರ ಪಂದ್ಯವನ್ನು ಸ್ಥಗಿತಗೊಳಿಸಲಾಗಿದೆ ಎಂಬ ಮಾಹಿತಿ ಬರ್ತಾ ಇದೆ. ಹಾಗಾಗಿ ದಿಢೀರಂತ IPLನ ಪಂದ್ಯಗಳು ರದ್ದಾಗಿರುವ ಕಾರಣದಿಂದಾಗಿ IPLನ ಪಂದ್ಯಗಳ ಮುಂದಿನ ಕತೆ ಏನು? ಈಗ ರದ್ದಾಗಿದೆ, ಓಕೆ, 1 ವೀಕಲ್ಲಿ ಮತ್ತೆ ಸ್ಟಾರ್ಟ್ ಆಗುತ್ತೆ, ಓಕೆ. ಆದರೆ ಅದು ಕೂಡ ಆಗಲಿಲ್ಲ ಅಂತಂದರೆ, ಹೀಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಹೆಚ್ಚಾದರೆ, ಒಂದು ವೇಳೆ ಯುದ್ಧ ಆಗೇ ಬಿಟ್ರೆ IPL ಪಂದ್ಯಗಳ ಕತೆ ಏನು? ಮತ್ತೆ ಯಾವಾಗ ಆಡಿಸ್ತಾರೆ? ಆಡಿಸುವಂಥ ಸಾಧ್ಯತೆ ಇದೆಯಾ? ಈ ಹಿಂದೊಮ್ಮೆ ಕೊರೋನಾ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಆಗಿತ್ತು ಮತ್ತು UAEಗೆ ಸ್ಥಳಾಂತರಗೊಂಡಿದ್ದು ಪಂದ್ಯಗಳು. ಆ ರೀತಿ ಆಗುವಂಥ ಸಾಧ್ಯತೆಗಳು ಇದೆಯಾ? ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಸ್ಪೋರ್ಟ್ಸ್ ರಿಪೋರ್ಟರ್ ರಮೇಶ್ ಕೋಟಿ ಅವರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. IPL ಪಂದ್ಯ ಸ್ಟಾಪ್ ಆಗಿದ್ದರ ಬಗ್ಗೆ, ಮತ್ತೆ ಅಗೇನ್ ಸ್ಟಾರ್ಟ್ ಆಗೋದ್ರ ಬಗ್ಗೆ, ಎಲ್ಲದರ ಬಗ್ಗೆ ತಿಳ್ಕೊಂಡು ಬಿಡೋಣ. ರಮೇಶ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಸ್, ನಾವು ಪ್ರತಿ ಬಾರಿ IPL ಧಮಾಕದ ವಿಡಿಯೋಗಳು ಬಂದಾಗ ತುಂಬ ಜೋಶಲ್ಲಿ ನಾವು ಕೂಡ ಪ್ರಶ್ನೆಯನ್ನು ಕೇಳ್ತಾ ಇದ್ವಿ. ನೀವು ಕೂಡ ಅಷ್ಟೇ ಜೋಶಲ್ಲಿ ಉತ್ತರವನ್ನು ಹೇಳ್ತಾ ಇದ್ರಿ ರಮೇಶ್ ಅವರೇ. ಆದರೆ ಇಂಡೋ ಪಾಕ್ ನಡುವೆ ನಡೀತಾ ಇರುವಂತಹ ಇದು ವಾರ್ ಸಂದರ್ಭ ಅಂತ ಹೇಳ್ಬೋದು. ಹಾಗಾಗಿ ಆ ಒಂದು ಕಾರಣದಿಂದಾಗಿ, ಆ ಪಾಕಿಸ್ತಾನದ ಬೆದರಿಕೆಗಳಿಗಾಗಿ ಭಾರತದ ಅನೇಕ ನಗರಗಳನ್ನ ಟಾರ್ಗೆಟ್ ಮಾಡಿರುವ ಕಾರಣದಿಂದಾಗಿ ಇವತ್ತು ಪಾಕಿಸ್ತಾನ, ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ BCCI ತನ್ನ ಮುಂದಿನ ಎಲ್ಲ ಪಂದ್ಯಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ ಮತ್ತು ಈಗಷ್ಟೇ ಅಧಿಕೃತವಾಗಿ ಮಾಹಿತಿಯನ್ನು ಕೂಡ ಕೊಡ್ತಾ ಇದೆ, 1 ವೀಕ್ ಅಷ್ಟೇ ಅಂತ ಹೇಳಿ. ಹಾಗಾದರೆ ಹೇಗಿದೆ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತಾ ಅಥವಾ 1 ವಾರಗಳ ಕಾಲ ಆದರೆ ಮುಂದಿನ ಕಥೆ ಏನು ಅಂತ? ಸೊ ಈಗ ಇವ್ರು ಹೇಳಿರೋದು 1 ವಾರ ಟೆಂಪ್ರವರಿಯಲ್ಲಿ ನಿಲ್ಲಿಸಿದ್ದಾರೆ ಟೂರ್ನಮೆಂಟು, ಇನ್ನುಳಿದಿರೋ ಮ್ಯಾಚ್ಗಳನ್ನ. ಮತ್ತು ಈ ವೀಕ್ ನೋಡ್ತಾರೆ ಹೆಂಗಿದೆ ಸಿಚುವೇಶನ್ ಅಂತ. ಈ ವೀಕ್ ಸಿಚುವೇಶನ್ ನೋಡಿಕೊಂಡು ಆಮೇಲೆ ಇವರು ಶೆಡ್ಯೂಲ್ ಮಾಡ್ತಾರೆ, ಮಾಡ್ಬೋದಾ ಬೇಡವಾ ಅಂತ. ಒಂದು ವೇಳೆನಾದರೂ ಈ ವಾರನೂ ಕೂಡ ಇದೇ ರೀತಿಯ ಒಂದು ವಾತಾವರಣ ಕಂಟಿನ್ಯೂ ಆದರೆ ನೆಕ್ಸ್ಟು BCCI ನೆಕ್ಸ್ಟ್ ಟೈಮ್ ಕೊಡ್ಬೋದು, ಇನ್ನು ಯಾವಾಗ ಮಾಡ್ಬೋದು ಅನ್ನೋ ಒಂದು ಕ್ಲಾರಿಟಿ ಕೊಡ್ಬೋದು, ನೆಕ್ಸ್ಟ್ ಯಾವಾಗ ಮಾಡ್ಬೋದು ಅಂತ. ಬಟ್ ಆಲ್ಮೋಸ್ಟ್ BCCIಗೆ ಟೈಮ್ ಇರೋದು ಈಗ ಜೂನ್ ಫಸ್ಟ್ ವೀಕ್ ಒಳಗಡೆ ಇವರು ಮುಗಿಸ್ಬೇಕು. ಈಗ ಟೂರ್ನಮೆಂಟ್ ಇರೋದು ಈಗ ಮೇ 25ನೇ ತಾರೀಕು ಫೈನಲ್ ಇರೋದು. ಮೇ 25ಕ್ಕೆ ಮುಗಿಸ್ಬೇಕಂತ ಈಗ ಆಲ್ರೆಡಿ ನಿಗದಿಪಡಿಸಿರೋ ವೇಳಾಪಟ್ಟಿ ಪ್ರಕಾರ 35ಕ್ಕೆ IPL ಮುಗಿಬೇಕು. ಬಟ್ ಈಗ 1 ವಾರ ಇವರು ನಿಲ್ಲಿಸಿದ್ದಾರೆ ಅಂದರೆ ಇನ್ನೊಂದು ವಾರ ಎಕ್ಸ್ಟೆಂಡ್ ಆಗ್ಬೋದು ಮೇ ಬಿ. ಬಟ್ ಅದು ಈ ವಾರದಲ್ಲಿ ಡಿಪೆಂಡ್ ಆಗುತ್ತೆ. ಇಂಡಿಯಾ ಮತ್ತು ಪಾಕಿಸ್ತಾನ ಈ ಸಿಚುವೇಶನ್ ಏನಿದೆ, ಈ ಸಿಚುವೇಶನ್ ನೋಡಿಕೊಂಡು BCCI ಒಂದು ನೆಕ್ಸ್ಟ್ ಶೆಡ್ಯೂಲ್ನ ಮಾಡ್ಬೋದು. ಬಟ್ ಅದೇ ನನಗನ್ನಿಸಂಗೆ ಇವರು ಜೂನ್ 10 ಒಳಗಡೆ ಆದಷ್ಟು ಮುಗಿಸ್ಲಿಕ್ಕೆ ಇವರು ಟ್ರೈ ಮಾಡ್ತಾರೆ IPL ಟೂರ್ನಮೆಂಟ್. ಯಾಕಂತಂದರೆ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಶೆಡ್ಯೂಲ್ ತುಂಬ ಇದೆ. ಜೂನ್ 20ನೇ ತಾರೀಕು ಇಂಡಿಯಾ ಟೂರ್ ಆಫ್ ಇಂಗ್ಲೆಂಡ್ ಇದೆ, ಇಂಗ್ಲೆಂಡ್ ಹೋಗ್ತಾ ಇದ್ದಾರೆ ಇಂಡಿಯಾ ತಂಡ. ಅಲ್ಲಿ 5 ಪಂದ್ಯಗಳ ಟೆಸ್ಟ್ ಸೀರೀಸ್ ಆಡುತ್ತೆ. ನೆಕ್ಸ್ಟ್ ಬಾಂಗ್ಲಾದೇಶ್ ಸೀರೀಸ್ ಇದೆ, ನೆಕ್ಸ್ಟ್ ವೆಸ್ಟ್ ಇಂಡೀಸ್ ಇದೆ, ಮತ್ತೆ ಸೌತ್ ಆಫ್ರಿಕಾ ಇದೆ, ನೆಕ್ಸ್ಟ್ ಆಸ್ಟ್ರೇಲಿಯಾ ಇದೆ. ತುಂಬಾ ಶೆಡ್ಯೂಲ್ಸ್ ಇದೆ, ಅಲ್ಲಿ ಗ್ಯಾಪ್ ಇಲ್ಲ. ಹೌದೌದು, ಏಷ್ಯಾ ಕಪ್ ಬರುತ್ತೆ. ಬಟ್ ಈ ಒಂದು ಟೈಟ್ ಶೆಡ್ಯೂಲ್ ಇದೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ. ಸೊ IPL ಮುಗಿಸ್ಲಿಕ್ಕೆ ಆಗಲ್ಲ ಈ ವರ್ಷ, ಇವಾಗ ಈ ಟೈಮ್ ಬಿಟ್ರೆ. ಸೊ ಹಾಗಾಗಿ BCCI ಕೂಡ ಈ ಒಂದು ಅವಧಿ ಇವಾಗ ಏನಿದೆ ಗ್ಯಾಪ್, ಈಗ ಇಂಗ್ಲೆಂಡ್ ಸೀರೀಸ್ ಒಳಗಾಗಿ BCCI ಆಲ್ಮೋಸ್ಟ್ 2025 IPL ಟೂರ್ನಮೆಂಟನ್ನು ಮುಗಿಸಬೇಕು. ಅದು ಈಗ BCCI ಚಾಲೆಂಜ್ ಆಗಿದೆ. ಎಸ್ ರಮೇಶ್ ಅವರು, ಹಿಂದೊಮ್ಮೆ ಕೂಡ ನೀವು ಗೊತ್ತಿರ್ಬೋದು, ಕೊರೋನಾ ಸಂದರ್ಭದಲ್ಲಿ ಕೂಡ IPL ಪಂದ್ಯಗಳು ಹೀಗೆ ಸ್ಥಳಾಂತರಗೊಂಡಿದ್ದು. IPL ಈ ಕೊರೋನಾದಿಂದಾಗಿ UAEಗೆ ಸ್ಥಳಾಂತರಗೊಂಡಿತ್ತು. ಆ ಸಿಚುವೇಶನ್ ಏನಾದರೂ ಇದೆಯಾ? ಭಾರತದಲ್ಲಿ ಬಿಟ್ಟು ಹೊರಗಡೆ ಏನಾದರೂ ನಡೆಸುವಂಥ ಸಾಧ್ಯತೆ ಇದೆಯಾ BCCI? ಇಲ್ಲ, ಅವಾಗ ಸಿಚುವೇಶನ್ ಬೇರೆ ಇತ್ತು. ಅವಾಗ 2020ನಲ್ಲಿ ಆಗಿತ್ತು ಈ ಥರ. ಫಸ್ಟ್ ಹಾಫ್ ಆದಮೇಲೆ ನೆಕ್ಸ್ಟ್ ಸೆಕೆಂಡ್ ಹಾಫ್ ಮಾಡಿಸೋಕ್ಕಾಗಿರಲಿಲ್ಲ. ಸೊ ಆ ಸಿಚುವೇಶನ್ ಬೇರೆ ಇತ್ತು, ಪ್ಯಾಂಡಮಿಕ್ ಟೈಮ್, ಕೋವಿಡ್ ಟೈಮ್ ಇತ್ತು ಅವಾಗ. ಸೊ ಅಲ್ಲಿ UAEನಲ್ಲಿ ಒಂದು ಕ್ಲೋಸ್ಡ್ ವಿಂಡೋನಲ್ಲಿ ಆಡಿಸಿದ್ರು ಟೂರ್ನಮೆಂಟು UAEನಲ್ಲಿ. ಬಟ್ ಈಗ ಸಿಚುವೇಶನ್ ತುಂಬ ಡಿಫ್ರೆಂಟ್ ಇದೆ. ಈಗ ಟೂರ್ನಮೆಂಟ್ ನನಗನ್ನಿಸ್ದಂಗೆ ಏನು ಬೇರೆ ಕಂಟ್ರಿಗೇನು ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಇವ್ರಿಗೆ ಟೈಮ್ ಕೂಡ ಇಲ್ಲ. ಯಾಕಂದರೆ ನೆಕ್ಸ್ಟ್ ಜೂನ್ 20 ಆದ ಸ್ಟಾರ್ಟ್ ಆಯಿತು ಅಂದರೆ ನೆಕ್ಸ್ಟ್ ಇವ್ರು ಕಂಟಿನ್ಯೂಸ್ ಆಗಿ ಸೀರೀಸ್ ಇದೆ ಈ ಎಂಡರ್. ಮತ್ತು ನೀವು IPL ಟೂರ್ನಮೆಂಟನ್ನು ಈ ಡಿಸೆಂಬರ್ ಒಳಗೆ ನೀವು ಮಾಡೋಕ್ಕಾಗೋದೇ ಇಲ್ಲ, ತುಂಬ ಶೆಡ್ಯೂಲ್ ಇದೆ ಅಲ್ಲಿ. ಸೊ ಹಾಗಾಗಿ ಆ BCCI ಆಲ್ಮೋಸ್ಟ್ ಇಂಡಿಯಾದಲ್ಲೇ ಮಾಡ್ತಾರೆ, ಬೇರೆ ಕಂಟ್ರಿಯಲ್ಲಿ ಮಾಡಬೇಕಾದ್ರೆ ತುಂಬ ಪ್ರಿಪ್ರೇಷನ್ ಬೇಕಾಗುತ್ತೆ. ಮತ್ತು ತುಂಬ ಇದು
ತುಂಬ ಇರುತ್ತೆ ಇಲ್ಲಿ ಕೆಲಸ ತುಂಬ ಅಂದರೆ ಒಂದು ಬ್ಯಾಕ್ಗ್ರೌಂಡಲ್ಲಿ ತುಂಬ ವರ್ಕ್ ಮಾಡಬೇಕು. ನೀವು ಬೇರೆ ಕಡೆ ಎಲ್ಲನೂ ನೀವು ಸಡನ್ನಾಗೆಲ್ಲ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನನಗನ್ನಿಸ್ದಂಗೆ ಇಂಡಿಯಾದಲ್ಲೇ ಆಡಿಸ್ಬೋದು. ಒಂದು ಅಂದರೆ ನಾವು ಮೋಸ್ಟ್ಲಿ ಗ್ರೌಂಡ್ಗಳು ಚೂಸ್ ಮಾಡ್ಬೋದು ನನಗನ್ನಿಸ್ದಂಗೆ. ಈಗ ಲಾಸ್ಟ್ ಟೈಮ್ ಏನು ಅಂದ್ಕೊಂಡ್ವಿ, ಎಲ್ಲ ಗ್ರೌಂಡ್ಗಳಲ್ಲೂ ಆಡಿಸ್ತಾಯಿದ್ರು, ಪ್ರತಿಯೊಂದು ಟೀಮ್ ಹೋಮ್ ಗ್ರೌಂಡಲ್ಲೂ ಆಡಿಸ್ತಾಯಿದ್ರು. ಸೊ ಮೋಸ್ಟ್ಲಿ ಇಂದು ಮುಂದಿನ ಪಂದ್ಯಗಳನ್ನು ನಾವು ನೋಡಿದಾಗ ಕೆಲವೊಂದು ಗ್ರೌಂಡ್ಸ್ ಮಾತ್ರ ಚೂಸ್ ಮಾಡೋದು ಚಾನ್ಸಸ್ ಕೂಡ ಇಲ್ಲಿದೆ. ಯಾಕಂತಂದರೆ ಈಗ ಸಿಚುವೇಶನ್ ಏನಿದೆ, ಈ ಸಿಚುವೇಶನ್ ಕಾರಣದಿಂದಾಗಿ ಸದ್ಯ ನೋಡಬೇಕು. BCCI ಒಂದು ವಾರದಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ನಮ್ಗೆ ಸಿಗುತ್ತೆ. ನೆಕ್ಸ್ಟ್ ಕೆಲವೊಂದಿಷ್ಟು ನೀವು ಸ್ಟೇಡಿಯಂ ಬಗ್ಗೆ ಹೇಳ್ತಾ ಇದ್ರಿ. ನಮ್ಮ ಬೆಂಗಳೂರು ಕೂಡ ಸೇಫೆಸ್ಟ್ ಸಿಟಿ ಆಗ್ಬೋದು. ನೆಕ್ಸ್ಟ್ ಹೈದರಾಬಾದ್ ಕೂಡ ಈ ತರಹದ ಅಂದ್ರೆ ಈ ದಕ್ಷಿಣ ಭಾರತದ ಸ್ಟೇಡಿಯಂಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಬೆಟರ್ ಅನ್ಸುತ್ತೆ. ಯಾಕಂದ್ರೆ ಅಷ್ಟೊಂದು ಭೀತಿ ಈ ಒಂದು ಸ್ಟೇಡಿಯಂಗಳಿಗಿಲ್ಲ ಮತ್ತು ಈ ಒಂದು ಸಿಟಿಗಳಿಗಿಲ್ಲ ಅನ್ಸುತ್ತೆ. ಹೌದಾ? ಖಂಡಿತವಾಗ್ಲು ನಾವು ಮುಂಬೈ ನನ್ಗನ್ಸಂಗೆ ಕಷ್ಟ ಇದೆ. ಯಾಕಂತಂದ್ರೆ ಅದು ಗುಜರಾತ್ ಸ್ವಲ್ಪ ನಿಯರ್ ಇದೆ. ಬಟ್ ಆ ಕಡೆನೇ ಕೋಸ್ಟಲ್, ಆ ಕಡೆ ಸಮುದ್ರನ ಆ ಕಡೆ ಬರುತ್ತೆ. ಬಟ್ ಅದು ನನಗೆ ಡೌಟೇ ಕೊಡೋದು. ಬೆಂಗಳೂರು ನೀವು ಆಡಿಸ್ಬೋದು, ಬೆಂಗಳೂರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಬೆಂಗಳೂರಲ್ಲೂ ಆಡಿಸ್ಬೋದು. ಮತ್ತೆ ಹೈದರಾಬಾದ್ ಕೊಡ್ಬೋದು, ಮತ್ತೆ ಚೆನ್ನೈಯಲ್ಲಿ ಕೂಡ ನೀವು ಆಡಿಸ್ಬೋದು. ಮತ್ತೆ ಕೋಲ್ಕತ್ತಾದಲ್ಲೂ ಏನು ಪ್ರಾಬ್ಲಮ್ ಇಲ್ಲ ಅನ್ಕೊಂತೀನಿ. ಕೋಲ್ಕತ್ತಾ ಇರೋದು ಈ ಕಡೆ ಲಾಸ್ಟಲ್ಲಿ ಬರುತ್ತೆ. ಸೊ ಅಲ್ಲೂ ಬೇಕಾದ್ರೆ ಆಡಿಸೋಂಥ ಚಾನ್ಸಸ್ ಕೂಡ ಇದೆ. ಅದೇ ನೋಡಬೇಕು BCCI ಯಾವ ರೀತಿ ಒಂದು ನಿರ್ಧಾರ ತಗೊಳ್ತಾರೆ ಅನ್ನೋ ಅದ್ರ ಮೇಲೆ ಎಲ್ಲಾನು ಡಿಪೆಂಡ್ ಆಗುತ್ತೆ. ಎಸ್, ನೆಕ್ಸ್ಟ್ ನಾವು ವಿದೇಶಿ ಪ್ಲೇಯರ್ಸ್ ಬಗ್ಗೆ ಕೂಡ ಮಾತಾಡಲೇಬೇಕು. ಈ ಒಂದು ಅವಕಾಶ ಸಿಕ್ಕರೆ ಅಂದ್ರೆ ಇವರಿಗೆ ಲೇಟ್ ಆಗ್ತಾ ಹೋದ್ರೆ, IPL ಮುಂದೂಡಿಕೆ ಆಗ್ತಾ ಹೋದ್ರೆ ಅವರು ಕೂಡ ಆಡುವಂಥದ್ದು ಡೌಟೇ. ಯಾಕಂತಂದ್ರೆ ನೋಡಿ, ಈಗ ನಾನು ಮೊನ್ನೆ ಒಂದು ನ್ಯೂಸ್ ನೋಡ್ತಾ ಇದ್ದೆ, ರೊಮೇರೋ ಶೆಪರ್ಡ್ ಅವ್ರದ್ದು ಐರ್ಲೆಂಡ್ ಸೀರೀಸ್ ಬರ್ತಾ ಇದೆ ಈಗ ಅವ್ರದ್ದು May 21 ಇಂದ. ಅಲ್ಲಿ ಕೂಡ ಅವರು ಆಡುವ 11ರ ಬಳಗದಲ್ಲಿ ಅವ್ರ ನೇಮ್ ಕೂಡ ಇದೆ, ಶೆಪರ್ಡ್ ಅವ್ರದ್ದು. ಬಿಟ್ಟು ಹೋಗ್ತಾರೆ ಎನ್ನುವಂಥ ಮಾತುಗಳು ಕೂಡ ಇದ್ದು. ನೆಕ್ಸ್ಟ್ ಹೀಗೆ ಬ್ಯಾಕ್ ಟು ಬ್ಯಾಕ್ ನೆಕ್ಸ್ಟ್ ಇಂಗ್ಲೆಂಡ್ ಸೀರೀಸ್ಗಳಿದೆ, ಆಸ್ಟ್ರೇಲಿಯಾ ಸೀರೀಸ್ಗಳು ಬರ್ತಿದೆ. ಇಂಗ್ಲೆಂಡ್, ಆಸ್ಟ್ರೇಲಿಯಾ ಸುಮಾರು ಪ್ಲೇಯರ್ಸ್ಗಳು ಕೂಡ IPL ನಲ್ಲಿ ಆಡ್ತಾ ಇದ್ದಾರೆ. ನಮ್ಮ ಇದರಲ್ಲಿ ನೋಡಿ, ಈಗ ನಮ್ಮ RCB ತಂಡದಲ್ಲಿ ನೋಡಿ, ಇಂಗ್ಲೆಂಡ್ ಅಂತ ಬಂದಾಗ ಜಕೋಬ್ ಬೆತಾಲ್ ಇದ್ದಾರೆ, ನೆಕ್ಸ್ಟ್ ಸಾಲ್ಟ್ ಇದ್ದಾರೆ, ಆಸ್ಟ್ರೇಲಿಯಾ ಬಂದ್ರೆ ಹೆಜಲ್ವುಡ್ ಇದ್ದಾರೆ. ಹೀಗೆ ಇರಬೇಕಾದ್ರೆ ಬ್ಯಾಕ್ ಟು ಬ್ಯಾಕ್ ಅವರು ಕೂಡ ಸೀರೀಸ್ ಇರುತ್ತೆ. ದೇಶ ಮೊದಲಾಗುತ್ತೆ, ಆಮೇಲೆ ಈ ತರಹದ ಸೀರೀಸ್ಗಳು, ಈ ತರಹದ ಟೂರ್ನಮೆಂಟ್ಗಳು ನೆಕ್ಸ್ಟ್ ಆಗುತ್ತೆ. ಹಾಗಾಗಿ ವಿದೇಶಿ ಪ್ಲೇಯರ್ಸ್ ಗಳು ಕೈ ಕೊಟ್ರೆ ಒಂದು ಖಂಡಿತವಾಗ್ಲೂ ಅದೇ ತುಂಬಾ ಎಫೆಕ್ಟ್ ಆಗುತ್ತೆ. ಇದು ನಾಟ್ ಓನ್ಲಿ ಇಂಡಿಯಾಗೆ ಮಾತ್ರ ಆಗಲ್ಲ, ಫಾರಿನ್ ಪ್ಲೇಯರ್ಸ್ಗೂ ತುಂಬಾ ಎಫೆಕ್ಟ್ ಆಗುತ್ತೆ. ಯಾಕಂತಂದ್ರೆ ಇವ್ರು IPL ಇಂಟರ್ನ್ಯಾಷನಲ್ ಶೆಡ್ಯೂಲ್ ಎಲ್ಲ ನೋಡ್ಕೊಂಡು ಇವರು IPL ಈ ಒಂದು ಟೈಮಲ್ಲಿ ಮಾಡೋದು. ಮಾರ್ಚ್ ಇಂದ ಮೇ ನಲ್ಲಿ ಈ ಒಂದು ಇಂಟರ್ನ್ಯಾಷನಲ್ ಶೆಡ್ಯೂಲ್, ಬೇರೆ ಟೀಮ್ಸ್ದು ಶೆಡ್ಯೂಲ್ ನೋಡ್ಕೊಂಡು ಅದನ್ನ ಈ ಒಂದು ಟೈಮಲ್ಲಿ ಮಾಡ್ತಾರೆ. ಸೊ ಇವಾಗ ಈ ಟೈಮ್ ಬಿಟ್ಟು ನಾವು ಬೇರೆ ಟೈಮ್ಗೆ ಹೋದಾಗ ಕಷ್ಟ ಆಗ್ಬಿಡುತ್ತೆ. ಅವ್ರಿಗೆ ಬೇರೆ ಬೇರೆ ಸೀರೀಸ್ ಇರುತ್ತೆ. ಇಂಗ್ಲೆಂಡ್ ಪ್ಲೇಯರ್ಸ್ಗೆ ಬೇರೆ ಸೀರೀಸ್ ಇರ್ಬೋದು, ಆಸ್ಟ್ರೇಲಿಯಾ ಪ್ಲೇಯರ್ಸ್ಗೆ ಬೇರೆ ಸೀರೀಸ್ ಇರ್ಬೋದು. ಅದನ್ನ ಅವರು ಬಿಟ್ಟು ಇಲ್ಲಿ IPL ಆಡ್ಕೊಂಡಿರೋಕ್ಕಾಗಲ್ಲ. ಯಾಕಂದ್ರೆ ಅವರು ಫಸ್ಟ್ ಪ್ರಿಫರೆನ್ಸ್ ಅವ್ರ ಕಂಟ್ರಿ ಕೊಡ್ತಾರೆ. ಸೊ ಹಾಗಾಗಿ ಇದು ತುಂಬಾ ಕಷ್ಟ ಆಗುತ್ತೆ ಇಲ್ಲಿ ಶೆಡ್ಯೂಲ್. ಬಟ್ ಆದಷ್ಟು BCCI ಮುಂದೆ ಇರೋದು, ಹಿಂಗೆ ಇರೋದು ಒಂದು ಎಷ್ಟು ಇವತ್ತು ಡೇಟು 9 ಅಂದ್ರೂ ನನ್ಗನ್ಸಂಗೆ ಅದೇ 25 ಲಾಸ್ಟ್ ಇರೋದು. ಆಕ್ಚುಲಿ ಇನ್ನೊಂದು ವಾರ ಹಂಗೆ ಟೈಮ್ ತಗೊಬೋದು. ಇಲ್ಲಾಂದ್ರೆ ಜೂನ್ ಫಸ್ಟ್ ವೀಕ್ ಒಳಗಡೆನೂ ಮುಗಿಸೋಕೆ ಇವರು BCCI ಟ್ರೈ ಮಾಡ್ತಾರೆ. ಡೈಲಿ ಒಂದು 2 ಮ್ಯಾಚಸ್ಗಳನ್ನ ಇಟ್ಟು ಒಟ್ಟು ಆಲ್ಮೋಸ್ಟ್ ಈ ಮಂತ್ ಎಂಡ್ ಒಂದು 25 ಫೈನಲ್. ಅಂದ್ರೆ ನೀವು ಅದೇ ಗ್ರೌಂಡ್ಸ್ ನೀವು ಚೇಂಜ್ ಜಾಸ್ತಿ ಗ್ರೌಂಡ್ಸ್ ಇರಲ್ಲ, ಒಂದು ಸ್ವಲ್ಪ ಗ್ರೌಂಡ್ಸ್ ಮಾಡ್ತಾರೆ ಅಷ್ಟೇ. ನೋಡ್ಕೊಂಡು ಒಂದು ಆ ಗ್ರೌಂಡ್ ಅಲ್ಲೇ ಮ್ಯಾಚಸ್ ಮಾಡ್ತಾರೆ. ಒಂದು ನಾಕ್ಔಟ್ ಮ್ಯಾಚಸ್ ಒಂದ್ ಕಡೆ ಮಾಡಿದ್ರೆ ಫೈನಲ್ ಒಂದು ಗ್ರೌಂಡ್ ಮಾಡ್ಬೋದು. ಒಂದೇ ಒಂದು 3-4 ಗ್ರೌಂಡ್ ಚೂಸ್ ಮಾಡೋ ಚಾನ್ಸಸ್ ಇದೆ. ಎಸ್, ಈಗ 1 ವೀಕ್ ಅಲ್ಲಿ ರೆಸ್ಟ್ ಇದೆ ಅಂತ ಅನ್ಸುತ್ತೆ ಈ ಪ್ಲೇಯರ್ಸ್ ಗಳಿಗೆ ಕೂಡ. ಏನಾದ್ರು ತಂಡವನ್ನು ತೊರೆಯುವಂತದ್ದು, ಮತ್ತೆ ತಂಡವನ್ನು ಕೂಡಿಕೊಳ್ಳುವಂತಹ ಪ್ಲಾನ್ ಸಾಧ್ಯತೆ ಇದೆಯಾ, ಅಥವಾ ಕಂಟಿನ್ಯೂ ಪ್ರಾಕ್ಟೀಸ್ ಮಾಡ್ತಾ ಮತ್ತೆ ಆಡುವಂತಹ ಚಾನ್ಸಸ್ ಈ ಒಂದು ಅವ್ರಿಗೂ ಒಂದು ಒಳ್ಳೆ ಗ್ಯಾಪ್ ಸಿಕ್ತು ಈಗ ಎಲ್ಲ ಟೀಮ್ಗಳು, ಪ್ಲೇಯರ್ಸ್ಗೂ, ಫಾರಿನ್ ಪ್ಲೇಯರ್ಸ್ಗೂ. ಸೊ ಇವಾಗ ಅವ್ರಿಗೊಂದು ಲೋಕಲ್ ಎಲ್ಲಾನು ಸ್ವಲ್ಪ ಟೂರ್ ಮಾಡ್ಬೋದು, ಟ್ರಿಪ್ ಮಾಡ್ಬೋದು. ಒಳ್ಳೊಳ್ಳೆ ಟೂರಿಸ್ಟ್ ಪ್ಲೇಸಸ್ ಎಲ್ಲ ನೋಡ್ಕೊಂಡು ಕವರ್ ಮಾಡ್ಬೋದು. ಯಾಕಂತಂದ್ರೆ ಅವರು ಇಂಟರ್ನ್ಯಾಷನಲ್ ಸೀರೀಸ್ ಇದ್ದಾಗ ಅವರು ಬರ್ತಾರೆ ಇಂಡಿಯಾಗೆ. ಬಟ್ ಅವಾಗ ಟೈಟ್ ಶೆಡ್ಯೂಲ್ ಅಲ್ಲಿ ಅದೆಲ್ಲ ಮಾಡೋಕ್ಕಾಗಲ್ಲ. ಬಟ್ ಇವಾಗಿರೋ ಸಿಕ್ಕಿರೋ ಒಂದು ಚಾನ್ಸ್ನ ಅವ್ರು ಮೋಸ್ಟ್ಲಿ ಯುಟಿಲೈಸ್ ಮಾಡ್ಕೊಳ್ಬೋದು. ಫ್ಯಾಮಿಲಿನೂ ಬಂದಿರ್ತಾರೆ. ಸೊ ಅವರೆಲ್ಲಾನು ಒಂದು ಟೂರಿಸ್ಟ್ ಪ್ಲೇಸಸ್ ಇಂಡಿಯಾದಲ್ಲಿ ಕವರ್ ಮಾಡ್ಬೋದು. ಯಾವುದು ಕೆಲವೊಂದು ಪ್ಲೇಸಸ್ ಅಷ್ಟೇ. ನೀವು ನಾರ್ತ್ ಆ ಕಡೆ ಜಮ್ಮು ಆ ಕಡೆ ಎಲ್ಲಾನು ಮಾಡೋಕ್ಕಾಗಲ್ಲ. ಈ ಕಡೆ ಸೌತ್ ಇದರಲ್ಲಿ, ಮತ್ತೆ ಈ ಕಡೆ ಕೆಲವೊಂದು ನಾರ್ತ್ ಕಡೆ ನೋಡ್ಬೋದು. ಮತ್ತೆ ನಮ್ಮ ಇದು ಯಾವುದದು ವೆಸ್ಟ್ ಕಡೆ ಈ ಭಾಗದಲ್ಲಿ ಇವರು ಟೂರಿಸ್ಟ್ ಪ್ಲೇಸಸ್ನ ಕವರ್ ಮಾಡ್ಬೋದು. ಇದು ಒಳ್ಳೆ ಅವಕಾಶ ಪ್ಲೇಯರ್ಸ್ಗೆ ಈ ಸಲ. ರೆಸ್ಟ್ ಮಾಡಿ ಒಳ್ಳೆ ಆಟ ಆಡ್ತಾರೆ ಅನ್ಸುತ್ತೆ. ಹೌದು, ಇಲ್ಲಾಂದ್ರೆ ಕೆಲವೊಂದು ಪ್ಲೇಯರ್ಸ್ ಇಲ್ಲಾಂದ್ರೆ ಬೇಕಾದ್ರೆ ಅವ್ರ ಕಂಟ್ರಿಗೆ ಹೋಗಿ ಬೇಕಾದ್ರೆ ಒಂದು ಫ್ಯಾಮಿಲಿ ನೋಡ್ಕೊಂಡು ಮತ್ತೆ ಬರೋಂಥದ್ದು ಸಾಧ್ಯತೆನೇ ಇರುತ್ತೆ ಹೋಗಿ ಒಂದು ಈ ಗ್ಯಾಪ್ ಅಲ್ಲಿ. ಏನಾದರೂ ಸಂದಿಗ್ಧ ಪರಿಸ್ಥಿತಿ ಇದ್ರೆ ಅಥವಾ ಹೋಗ್ಲೇಬೇಕೇನೋ ಅಂತ ಸಾಧ್ಯತೆ ಇದ್ರೆ ಮಾಡ್ತಾರೆ. ಬಟ್ ಜೊತೆಗೆ ಪ್ರಾಕ್ಟೀಸ್ ಮಾಡ್ತಾರೆ. ಇದು ಶೆಡ್ಯೂಲ್ ಯಾವಾಗ ಅಂತ ಗೊತ್ತಿರಲ್ಲ. ಬಟ್ ಇದು ನೋಡ್ಕೊಂಡು ಅವ್ರಿಗೆ ನಮಗೆ ಮೊದಲು ಪ್ಲೇಯರ್ಸ್ಗೆ ಗೊತ್ತಾಗ್ಬಿಡುತ್ತೆ ಅಪ್ಡೇಟ್ಸ್ ಏನಂತ. ಸೊ ಅವ್ರಿಗೇನಾದ್ರು ಇನ್ನೇನು ನೆಕ್ಸ್ಟ್ ವೀಕಲ್ಲೇ ನಮ್ಮ ಮ್ಯಾಚಸ್ ಸ್ಟಾರ್ಟ್ ಆಗ್ತಾ ಇದೆ ಅಂದಾಗ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಕನ್ಫರ್ಮ್ ಆಗ್ಬಿಡುತ್ತೆ. ಅಲ್ಲಿ ಫ್ರಾಂಚೈಸಿಗಳಿಗೂ ಕೂಡ ತುಂಬಾ ಡಿಸ್ಕಷನ್ ಆಗಿರುತ್ತೆ ಇದೆಲ್ಲ. ಸೊ ಪ್ಲೇಯರ್ಸ್ ಗೊತ್ತಾದಾಗ ಅವ್ರು ಆಟೋಮೆಟಿಕಲಿ ಪ್ರಾಕ್ಟೀಸ್ ಕೂಡ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನೋಡುವ ರಮೇಶ್ ಅವ್ರಿಗೆ ಏನಾಗುತ್ತೆ ಮುಂದಿನ ದಿನಗಳಲ್ಲಿ. ಈಗಾಗಲೇ 1 ವಾರ ಅಂತ ಹೇಳಿದ್ದಾರೆ. ಮತ್ತೆ ಯುದ್ಧ ಭೀತಿ ಏನಾದರೂ ಶುರುವಾದ್ರೆ ಅಥವಾ
ಫುಲ್ ಟೈಮ್ ಯುದ್ಧ ಆದರೆ ಇದು ಕಷ್ಟ ಆಗ್ಬೋದು ಅನ್ಸುತ್ತೆ. ಯಾಕಂತಂದ್ರೆ ಈಗ ಬರೀ ಟಾರ್ಗೆಟ್ ಮಾಡಿದೆ ಪಾಕಿಸ್ತಾನ, ಹಾಗಾಗಿ ಆ ಟಾರ್ಗೆಟ್ ಅಷ್ಟಕ್ಕೆ ನಿಂತು ಮತ್ತೆ ಭಾರತ ಪ್ರತಿ ದಾಳಿಯನ್ನು ಮಾಡಿ ಇದು ಅಥವಾ ಏನಾದರೂ ಮಾತುಕತೆಯಾಗಿ ನಿಂತರೆ ಓಕೆ, ಅಥವಾ ಪಾಕ್ ಹೀಗೆ ಪುಂಡಾಟಿಕೆ ಮೆರೆದು ಮತ್ತೆ ನಮ್ಮವರನ್ನ ಕಿನ್ಕೊಂತ ಪ್ರಯತ್ನ ಮಾಡಿದರೆ ಭಾರತದ ಸೈನಿಕರು, ಭಾರತೀಯ ಸೇನೆ, ಭಾರತ ಯಾವತ್ತೂ ಸುಮ್ಮನೆ ಇರೋದಿಲ್ಲ, ಮತ್ತೆ ಪ್ರತ್ಯುತ್ತರ ಕೊಟ್ಟೆ ಕೊಡುತ್ತೆ. ಹಾಗಾಗಿ ಯುದ್ಧ ಭೀತಿ ಹೆಚ್ಚಾಗುವಂಥ ಸಂದರ್ಭ ಕೂಡ ಇದೆ. ನೋಡುವ, ಎಲ್ಲ ಒಳ್ಳೆಯದಾದರೆ ಮತ್ತೆ ಆರಂಭ ಆಗಲಿ IPL ಎನ್ನುವಂಥದ್ದೇ ನಮ್ಮೆಲ್ಲರ ಆಶಯ, ಕ್ರಿಕೆಟ್ ಪ್ರೇಮಿಗಳ ಆಶಯ. ಕಾದು ನೋಡೋಣ. ಮತ್ತೆ ಸಿಗ್ತೇನೆ. ಓಕೆ, ಥ್ಯಾಂಕ್ ಯು ವೀಕ್ಷಕರೇ. ಇದಾಗಿತ್ತು IPL ಧಮಾಕಾದ ವಿಶೇಷ ಕಾರ್ಯಕ್ರಮ. IPL ತುಂಬ ಸುಗಮವಾಗಿ ಸರಾಗವಾಗಿ ನಡೀತಾ ಇತ್ತು. ಸುಮಾರು 57 ಪಂದ್ಯಗಳು ಈಗಾಗಲೇ ಮುಕ್ತಾಯಗೊಂಡಿದ್ದು, ಕೇವಲ 16 ಪಂದ್ಯಗಳು ಮಾತ್ರ ಬಾಕಿ ಇದ್ದು, ಎಲ್ಲವೂ ಕೂಡ ಅಂದುಕೊಂಡಂತೆ ಆಗಿದ್ರೆ ಇದೇ ಮೇ 25ರಂದು ಫೈನಲ್ ಪಂದ್ಯವು ಕೂಡ ನಡೀಬೇಕಾಗಿತ್ತು. ಆದರೆ ಪಾಕಿಸ್ತಾನದ ಪುಂಡಾಟಿಕೆಯಿಂದ, ಪಾಕಿಸ್ತಾನದ ಒಂದು ದಾಳಿಯಿಂದ, ಭಾರತವನ್ನ ಟಾರ್ಗೆಟ್ ಮಾಡಿರುವಂತಹ ಪಾಕಿಸ್ತಾನದ ಒಂದು ಕಾರಣದಿಂದ ಇವತ್ತು IPLನ ಪಂದ್ಯಗಳು ಮುಂದೂಡಿಕೆಯಾಗಿವೆ. ಉಗ್ರರನ್ನ ಹುಟ್ಟಡಗಿಸಿದ್ದಲ್ಲದೆ ಭಾರತ ಅವರ ಶತ್ರುವನ್ನ ನಾವು ಹೊಡೆದು ಉರುಳಿಸುವಂತಹ ಎಲ್ಲ ಸಾಮರ್ಥ್ಯವನ್ನ, ಶಕ್ತಿಯನ್ನ ಭಾರತೀಯ ಸೇನೆ ಹೊಂದಿದೆ. ಆದರೆ ಈ ತರಹದ ಟಾರ್ಗೆಟ್ ಅನ್ನು ಮಾಡಿರ್ತಕ್ಕಂತಹ ಪಾಪಿ ಪಾಕಿಸ್ತಾನಕ್ಕೆ ಭಾರತ ತಕ್ಕ ಪ್ರತ್ಯುತ್ತರ ಕೊಡಲಿ ಎಂದು ಹಾರೈಸ್ತಾ ಮತ್ತೊಮ್ಮೆ ಸಿಗ್ತೇನೆ. ನೀವು ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನು. ನಮಸ್ಕಾರ.